ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಹಾರಮದನ್. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಇವತ್ತು ಒಂದು ತುಂಬಾ ಮುಖ್ಯವಾದಂತಹ ಒಂದು ಕಾನ್ಸೆಪ್ಟನ್ನು ತೊಗೊಂಡು ಬಂದಿದ್ದೀನಿ. ಅದಕ್ಕೂ ಮುಂಚೆ ಇನ್ನೂ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ವಿಡಿಯೋಸನ್ನು ಎಲ್ಲರಿಗೂ ಶೇರ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಬೇಕು ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಟೈಮ್ ವೇಸ್ಟ್ ಮಾಡದೆ ನಾವು ವಿಡಿಯೋಗೆ ಎಂಟರ್ ಆಗೋಣ. ಸ್ನೇಹಿತರೆ, ಏನಿಲ್ಲ, ಒಂದು ನಮ್ಮ ಬೆಂಗಳೂರಾಗಲಿ ಅಥವಾ ನಮ್ಮ ಕರ್ನಾಟಕದಲ್ಲಾಗಲಿ ಎ ಖಾತಾ ಮತ್ತು ಬಿ ಖಾತಾ ಇದೊಂದು ತುಂಬಾ ಗೊಂದಲ ಸ್ಟಾರ್ಟ್ ಆಗಿದೆ. ಯಾಕಂತಂದರೆ ಯಾವ ಪ್ರಾಪರ್ಟಿಗೆ ಎ ಖಾತಾ ಬರುತ್ತೆ, ಯಾವ ಪ್ರಾಪರ್ಟಿಗೆ ಬಿ ಖಾತಾ ಬರುತ್ತೆ ಅನ್ನೋದು ತುಂಬಾ ಎ ಖಾತಾ ಯಾವುದಕ್ಕೆ ಬರ್ತಿದೆ, ಬಿ ಖಾತಾ ಯಾವುದಕ್ಕೆ ಬರ್ತಿದೆ ಅನ್ನೋದು ತುಂಬಾ ಗೊಂದಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಅವರಿಗೆ ಗೊತ್ತಾಗ್ತಾ ಇಲ್ಲ. ಯಾಕಂತಂದರೆ ಇವತ್ತು ಎಷ್ಟೋ ಜನಕ್ಕೆ ಅದು ಎ ಖಾತಾ ಬಿ ಖಾತಾ ಅನ್ನೋದು ಒಂದು ಗೊತ್ತಿಲ್ಲ. ನೀವು ಲಾಯರ್ ಹತ್ರ ಹೋಗಿ, ಲಾಯರ್ ಹತ್ರ ಹೋದ ತಕ್ಷಣ ಅವ್ರು ಹೇಳೋದು ಒಂದೇನೇನೆ, ಅವ್ರು ಕೇಳೋದೇನು, ಇದು ಎ ಖಾತಾ ಸೈಟಾ, ಇದು ಬಿ ಖಾತಾ ಸೈಟಾ? ಲಾಯರ್ ಕೇಳೋ ಕ್ವಶನ್ ಇದೊಂದೇ, ಎ ಖಾತಾನ ಬಿ ಖಾತಾನ? ಸ್ವಾಮಿ ಎ ಖಾತಾ. ಹೋಗ್ರಿ, ಧೈರ್ಯ ತಗೋ ಹೋಗ್ರಿ. ಎ ಖಾತಾ ಇದ್ದರೆ ನಿಮ್ಗೆ 100% ಪಕ್ಕ ಹೋಗ್ರಿ ಅಂತಾರೆ ಲಾಯರ್. ಅದೇ ಬಿ ಖಾತಾ ಅಂದರೆ ಏನಕ್ಕೆ ರೀ ತಗೊತೀರ ಬಿ ಖಾತಾನ? ಸ್ನೇಹಿತರೆ, ಬಿ ಖಾತಾನು ಇಲ್ಲೀಗಲ್ ಅಲ್ಲ. ಬಿ ಖಾತಾ ಕೂಡ ಜೆನ್ಯೂನಿಟಿ ಇದೆ. ಏನಂದರೆ ಮದರ್ ಡಾಕ್ಯುಮೆಂಟ್ಸನ್ನು ನೋಡಿ ತೊಗೊಳ್ಬೇಕು ನೀವು. ಇವತ್ತು ಎ ಖಾತಾ ಯಾವುದಕ್ಕೆ ಬರುತ್ತೆ, ಬಿ ಖಾತಾ ಯಾವುದಕ್ಕೆ ಬರುತ್ತೆ? ಎ ಖಾತಾದಲ್ಲಿ ಏನು ಬರುತ್ತೆ, ಬಿ ಖಾತಾದಲ್ಲಿ ಏನು ಬರುತ್ತೆ? ಸ್ನೇಹಿತರೆ, ಎ ಖಾತಾ ನಮ್ಮ ಬೆಂಗಳೂರಲ್ಲಿ ಬರುವಂತಹ ಎ ಮತ್ತು ಬಿ ಮೀನ್ಸ್ ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಏನಿದೆ BBMPಯಲ್ಲಿ ಎ ಖಾತಾ ಮತ್ತು ಬಿ ಖಾತಾ ಏನು ಬರುತ್ತೆ, ಎ ಖಾತಾದಲ್ಲಿ ಒಂದು ಪ್ರಮಾಣ ಪತ್ರ ಅಂತ ಕೊಡ್ತಾರೆ. ಎ ಖಾತಾಗೆ ಫಾರಂ ನಂಬರ್ ನಮೂನೆ 1 ಅಂತ ಕೊಡ್ತಾನೆ, ಬಿ ಖಾತಾಗೆ ಫಾರಂ ನಂಬರ್ 2 ನಮೂನೆ 2 ಅಂತ ಕೊಡ್ತಾನೆ. ನಮೂನೆ 2ನಲ್ಲಿ ಯಾವುದೇ ಪ್ರಮಾಣ ಪತ್ರ ಬರಲ್ಲ. ಅದೇ ನಮೂನೆ 1 ಜೊತೆಯಲ್ಲಿ ಒಂದು ಪ್ರಮಾಣ ಪತ್ರ ಕೊಡ್ತಾನೆ. ಆ ಪ್ರಮಾಣ ಪತ್ರದಲ್ಲಿ ಏನಿರುತ್ತೆ, ಆ ಪ್ರಮಾಣ ಪತ್ರದಲ್ಲಿ ಕೂಡ ಸೈಟ್ ಮೆಜರ್ಮೆಂಟ್ ಆಗ್ಬೋದು, ಆ ಜಾಗದ ಮೆಜರ್ಮೆಂಟು, ಯಾವ ಊರಲ್ಲಿದೆ, ಓನರ್ ಯಾರು, ಆ ಓನರ್ ಹೆಸರು, ಯಾವ ಏರಿಯಾದಲ್ಲಿದೆ, ಯಾವ ವಾರ್ಡಲ್ಲಿ ಬರುತ್ತೆ ಅಂತ ಹೇಳಿಬಿಟ್ಟು ಆ ಏರಿಯಾ BBMP ARO ಏನಿದ್ದಾರೆ, ಅಸಿಸ್ಟೆಂಟ್ ರೆವೆನ್ಯೂ ಆಫೀಸರು, ಅವ್ರ ಕಡೆಯಿಂದ ಆ ಪ್ರಮಾಣ ಪತ್ರನ ಕೂಡ ಒಂದು ಖಾತಾ ಜೊತೆಯಲ್ಲಿ ಇದು ಮಾಡ್ತಾರೆ. ಅದೊಂದು ಎಕ್ಸ್ಟ್ರಾ ಡಾಕ್ಯುಮೆಂಟ್ ಬರುತ್ತೆ ಬಿ ಖಾತಾಗೂ ಎ ಖಾತಾಗೂ. ಎ ಖಾತಾ ಯಾವುದಕ್ಕೆ ಕೊಡ್ತಾರೆ, ಬಿ ಖಾತಾ ಯಾವುದಕ್ಕೆ ಕೊಡ್ತಾರೆ? ಇದು ಒಂದು ಸಮಸ್ಯೆ. ಎ ಖಾತಾನ ಯಾಕೆ ತಗೊಳ್ತಾ ಕೇಳ್ತಾರೆ, ಬಿ ಖಾತಾನ ಯಾಕೆ ತಗೋಬಾರ್ದು ಅಂತ ಹೇಳ್ತಾರೆ? ಇದೊಂದು ಕನ್ಫ್ಯೂಷನ್ನು. ಇವತ್ತು ಅಷ್ಟು ಕನ್ಫ್ಯೂಷನ್ಗೂ ನಾನು ನಿಮ್ಮ ಮುಂದೆ ಒಂದು ಸರಳವಾಗಿ ಹೇಳ್ತೇನೆ. ಏನೂ ಇಲ್ಲ ಸ್ನೇಹಿತರೆ, ಒಂದೇ ಒಂದು ಎ ಖಾತಾ ಬಿ ಖಾತಾಗೆ ಒಂದೇ ಡಿಫ್ರೆನ್ಸು. ಎ ಖಾತಾ ಬಂದ್ಬಿಟ್ಟು ನಿಮಗೆ ಯಾವುದೇ ಒಂದು ಲೇಔಟನ್ನು ಅನುಮೋದನೆ ಮಾಡಿ ಕನ್ಸರ್ನ್ ಅಥಾರಿಟಿಯಿಂದ ಯಾವ ಲೇಔಟಿಗೆ ಪ್ಲ್ಯಾನ್ ಅಪ್ರೂವಲ್ ಅನ್ನೋದನ್ನ ಮಾಡಿರ್ತಾರೆ, ಅಂತಹ ಅಪ್ರೂವ್ಡ್ ಪ್ರಾಪರ್ಟಿಗೆ ಎ ಖಾತಾ ಇಶ್ಯೂ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ BDA ಮತ್ತು BBMP ಲಿಮಿಟಲ್ಲಿ ಯಾವ ಥರ ಇದು ಮಾಡಿದ್ದಾರೆ ಅಂದರೆ, ನಿಮಗೆ ಒಂದಷ್ಟು ಬೆಟರ್ಮೆಂಟ್ ಚಾರ್ಜಸ್ ಅಂದ್ರೆ ತೊಗೊಂಡ್ರು, ಅಂದರೆ ಡೆವಲಪ್ಮೆಂಟ್ ಚಾರ್ಜಸ್ ಅಂತಂದೇಳಿ ತೊಗೊಂಡು ಬಿ ಖಾತಾ ಕೂಡ ಎ ಖಾತಾ ಮಾಡಿದ್ರು. ಒಂದಷ್ಟು ಎಷ್ಟೋ ಹಕ್ಕುಪತ್ರ ಸೈಟ್ಗಳಿಗೆಲ್ಲನೂ ಎ ಖಾತಾ ಕೊಟ್ಟಿದ್ದಾರೆ.
ಅವೆಲ್ಲನೂ ಪಕ್ಕ ಇರುತ್ತಾ? ಒಂದು ನಂಬಿಕೆ, ಅದು ಅಷ್ಟು ಬಿಟ್ಟರೆ ಇದಿಲ್ಲ. ಒಂದು ಏನಂದರೆ ಇದು ಅನುಮೋದನೆ ಆಗಿರುತ್ತಲ್ವಾ, ಪ್ಲ್ಯಾನ್ ಸ್ಯಾಂಕ್ಷನ್ ಆಗಿರುತ್ತೆ ನೋಡಿ, ಪ್ಲ್ಯಾನ್ ಅಪ್ರೂವ್ಡ್ ಆಗಿರುತ್ತಲ್ವಾ, ಅಂಥದ್ದು ಪಕ್ಕ ಇರುತ್ತೆ. ಈವನ್ ಬಿ ಡಿ ಎಯಿಂದ ಅಲಾಟ್ಮೆಂಟ್ ಮಾಡಿರ್ತಾನೆ. ಬಿ ಡಿ ಎನಲ್ಲೇನೇ ಡಬಲ್ ಅಲಾಟ್ಮೆಂಟ್ ಆಗಿರೋ ಉದಾಹರಣೆಗಳು ಎಷ್ಟಿಲ್ಲ? ಒಬ್ಬರಿಗೆ ಅಲಾಟ್ಮೆಂಟ್ ಆಗಿರೋದು, ಒಂದೇ ಸೈಟನ್ನು ಇಬ್ಬರಿಗೆ ಅಲಾಟ್ಮೆಂಟ್ ಮಾಡಿರೋ ಎಕ್ಸಾಂಪಲ್ಸ್ ಎಷ್ಟಿಲ್ಲ? ಈವನ್ನು ನನ್ನ ಕಸ್ಟಮರ್ಸೇನೇನೆ ಒಬ್ಬರಿಗೆ BBMPಯಿಂದನೂ ಅಲಾಟ್ ಮಾಡಿದ್ದಾರೆ, ಇಲ್ಲಿ ಬಿ ಡಿ ಎಯಿಂದನೂ ಅಲಾಟ್ ಮಾಡಿದ್ದಾರೆ, ಇಲ್ಲಿ BBMPಯಿಂದಲೂ ಖಾತಾ ಕೊಟ್ಟಿದ್ದಾರೆ, ಅಲ್ಲಿ ಬಿ ಡಿ ಎಯಿಂದನೂ ಖಾತಾ ಕೊಟ್ಟಿದ್ದಾರೆ. ಅದೇ ಸೈಟನ್ನೇನೆ BBMP ಅವರಿಗೆ ಯಾವುದು ಬಿ ಡಿ ಎನಲ್ಲಿ ಆಗಿದೆ ಅಂತ ಇಲ್ವಾ? ಆ ಸರ್ವೆ ನಂಬರ್ ಬಿ ಡಿ NOC ಅಂತ ಬಂದಿರಲ್ವಾ? ಮತ್ತು ಡಬಲ್ ಇದಾಗಿರೋ ಎಷ್ಟೋ ಜನ ಬಂದಿದ್ದಾರೆ ನನ್ನ ಹತ್ರನೇ. ಒಂದೇ ಸೈಟನ್ನು ಇಬ್ಬರಿಗೆ ಸ್ಯಾಂಕ್ಷನ್ ಮಾಡಿರೋ ಥರ, ಇಬ್ಬರಿಗೆ ಅಲಾಟ್ ಮಾಡಿರೋ ಥರ. ಆ ಥರ ಉದಾಹರಣೆಗಳಿಗೆ ಹೇಳ್ತಾ ಹೋದರೆ ಸುಮಾರು 100 ಸಿಗುತ್ತೆ. ಅದು ಇದಿಲ್ಲ. ಈವನ್ ಬಿ ಖಾತಾ ಆದರೂ ಕೂಡ ಮದರ್ ಡಾಕ್ಯುಮೆಂಟ್ ಚೆಕ್ ಮಾಡ್ಕೊಳ್ಳಿ. ಮದರ್ ಡಾಕ್ಯುಮೆಂಟ್ ಚೆಕ್ ಮಾಡಿಕೊಂಡ್ರೆ ನಿಮಗೆ ಮದರ್ ಡಾಕ್ಯುಮೆಂಟ್ ಎಲ್ಲ ಪಕ್ಕ ಇತ್ತು ಅಂತಂದರೆ ನಿಮಗೆ ಬಿ ಖಾತಾ ಕೂಡ ತೊಗೊಳ್ಬೋದು. ಬಿ ಖಾತಾ ಏನು ತೊಗೋಬಾರ್ದು ಅಂತ ಏನಿಲ್ಲ. ಯಾಕಂತಂದರೆ ಬಿ ಖಾತಾ ಕೂಡ ಅಪ್ ಟು ಡೇಟ್ ಟ್ಯಾಕ್ಸ್ ತೊಗೊಳ್ತಿದ್ದಾರೆ, ಇಲ್ಲಿವರೆಗೂ ಟ್ಯಾಕ್ಸ್ ಕ್ಲಿಯರ್ ಆಗಿರುತ್ತೆ. ಮದರ್ ಡಾಕ್ಯುಮೆಂಟ್ಸ್ ಎಲ್ಲನೂ ಇರುತ್ತೆ. ಯಾವುದೇ ಒಂದು ಸೇಲ್ ಡೀಡ್ ಆಗಲಿ, ಗಿಫ್ಟ್ ಡೀಡ್ ಆಗಲಿ, ಪ್ರತಿಯೊಂದು ಇರುತ್ತೆ. ಅದಕ್ಕೆ ಮದರ್ ಡಾಕ್ಯುಮೆಂಟ್ಸ್ ಹೆಂಗೆ ಬಂತು ಆ ಸೈಟ್ ಅನ್ನೋದು ಕೂಡ ಒಂದು ಡಾಕ್ಯುಮೆಂಟ್ಸ್ ಇರುತ್ತೆ. ಇವೆಲ್ಲ ಇದ್ದಾಗ ಅದು ಕೂಡ ನೋಡಿ ತೊಗೊಳ್ಬೋದು. ಬಟ್ ಏನಂದರೆ ಎ ಖಾತಾಗೆ ಅಂತಂದರೆ ಒಂದು ಕನ್ವರ್ಷನ್ ಮಾಡಿರ್ತಾರೆ, ಪ್ಲ್ಯಾನ್ ಅಪ್ರೂವಲ್ ಮಾಡಿರ್ತಾರೆ, ಮತ್ತು ಕನ್ಸರ್ನ್ ಅಥಾರಿಟಿಯಿಂದ ಅಪ್ರೂವ್ಡ್ ಆಗಿರುತ್ತೆ. ಅದು ಒಂದು ಮೇಯ್ನು ಎ ಖಾತಾ ತೊಗೊಳ್ಳಿಕ್ಕೆ. ಯಾಕಂತಾರೆ ಎ ಖಾತಾ ಅಂದರೆ ಅದೊಂದು ಜೆನ್ಯೂನಿಟಿ ಅಂತಂದೇಳಿ ನಾವೆಲ್ಲನೂ ಇದು ಮಾಡ್ಕೋಬೇಕು. ಯಾಕೇಳಿ ಅಲ್ಲಿ ಕನ್ವರ್ಷನ್ ಆಗಿರೋದು ಒಂದು ಕಡೆಗಾದರೆ ಪ್ಲ್ಯಾನ್ ಅಪ್ರೂವಲ್ ಮಾಡಿರ್ತಾರೆ, ಮತ್ತು ಆ ಕನ್ಸರ್ನ್ ಡಿಪಾರ್ಟ್ಮೆಂಟಿಂದ ಅಪ್ರೂವ್ಡ್ ಮಾಡಿರ್ತಾರೆ. ಈವನ್ ಬಿ ಡಿ ಎ ಆಗ್ಬೋದು, BMRD ಆಗ್ಬೋದು, ಬೈಯಪ್ಪ ಆಗ್ಬೋದು, BMICP ಆಗ್ಬೋದು, DTCP ಆಗ್ಬೋದು, ಅಲ್ಲೆಲ್ಲನೂ ನಿಮ್ಗೆ ಇದು ಕೊಡ್ತಾರೆ. ಔಟ್ ಆಫ್ ಕೂಡ A B ಇದೆ. ಯಾಕಂದರೆ 11A 11B ಅಂತಂದೇಳಿ ಕೊಡ್ತಾರೆ. 9 and 11 ಅಂತಂದೇಳಿ ಏನಕ್ಕೆ ಇದು ಮಾಡ್ತಿದ್ದಾರೆ? 9 ಮತ್ತು 11A ಕೊಡೋದು ಬಂದುಬಿಟ್ಟು ಓನ್ಲಿ ಫಾರಮ್ 9 and 11A ಕೊಡೋದು ಓನ್ಲಿ ಅಪ್ರೂವ್ಡ್ ಸೈಟಿಗೆ ಮಾತ್ರ ಕೊಡೋದು. ಅಲ್ಲಿ ಕೂಡ ಯಾವುದು ಅಪ್ರೂವ್ಡ್ ಆಗಿರುತ್ತೆ ಅದಕ್ಕೆ ಮಾತ್ರನೇ 9 and 11A ಕೊಡೋದು. ಯಾವುದು ಅಪ್ರೂವ್ಡ್ ಆಗಿರಲ್ಲ, ಬರೀ ಕನ್ವರ್ಷನ್ ಮಾತ್ರನೇ ಮಾಡಿಕೊಂಡು ಇದು ಮಾಡಿರ್ತಾರೆ, ಅಂಥವಕ್ಕೆ ಬಂದುಬಿಟ್ಟು 11B ಖಾತಾ ಅಂತಂದೇಳಿ ರೂರಲಲ್ಲೂ ಕೂಡ ಇಶ್ಯೂ ಮಾಡ್ತಿರೋದು. ಅಲ್ಲೂ ಕೂಡ ಎ ಖಾತಾ ಬಿ ಖಾತಾ ಅನ್ನೋದೇ ಕಾನ್ಸೆಪ್ಟ್ ಇರೋದು. ಇಲ್ಲಿ ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಎ ಖಾತಾ ಬಿ ಖಾತಾ ಅನ್ನೋದು ಜಾಸ್ತಿ ಇದೆ. ಅದೇನೇನೆ ಎ ಖಾತಾ ಬಿ ಖಾತಾ. ಎಗೂ ಬಿಗೂ ಇಷ್ಟೇ ಡಿಫರೆನ್ಸು. ಎ ಖಾತಾ ಬಂದುಬಿಟ್ಟು ಕನ್ಸರ್ನ್ ಅಥಾರಿಟಿಯಿಂದ ನಿಮಗೆ ಪ್ಲ್ಯಾನ್ ಅಪ್ರೂವಲ್ ಆಗಿ ಮತ್ತು ಆ ಡಿಪಾರ್ಟ್ಮೆಂಟಿಂದ ಅಪ್ರೂವ್ಡ್ ಆಗಿರೋ ಲೆಟ್ರೂ ಇರುತ್ತೆ, ಪ್ಲಸ್ ನಿಮಗೆ ಸೈಟನ್ನು ರಿಲೀಸ್ ಮಾಡಿರ್ತಾರೆ. ರಿಲೀಸ್ ಮಾಡಾದ್ಮೇಲೆ ನಿಮಗೆ ರಿಜಿಸ್ಟರ್ ಆಗ್ಬೋದು ಅಥವಾ ಅಲಾಟ್ ಆಗಲಿ ಮಾಡೋದು. ಅಂಥವಕ್ಕೆ ಮಾತ್ರ ಎ ಖಾತಾ ಕೊಡೋದು. ಮಾಮೂಲಿ ರೆವೆನ್ಯೂ ಸೈಟ್ ಏನೇನು ಇವಾಗ BBMPಗೆ ಬಂದಿರುತ್ತೆ, ಮೊದಲಿಗಾದ್ರೆ ರೆವೆನ್ಯೂ ಇರುತ್ತೆ, ಅದೆಲ್ಲ ರೆವೆನ್ಯೂ ಇರೋದು ಇವಾಗ BBMPಗೆ ಬಂದಿರುತ್ತೆ. BBMPಗೆ ಬಂದಾಗಿರೋದು ಅದು ಬಿ ಖಾತಾ ಬಂದಿರುತ್ತೆ. ಯಾಕಂದ್ರೆ ರೆವೆನ್ಯೂ ಸೈಟ್ ಎಷ್ಟು ಜನಕ್ಕೆ ಬೇಕಾದ್ರೂ ರಿಜಿಸ್ಟ್ರೇಷನ್ ಮಾಡಿರ್ಬೋದು. ಅದು ಒಂದು ಇಂಪಾರ್ಟೆಂಟು. ನಿಮ್ಗೆ ಇಷ್ಟೇ ಡಿಫ್ರೆನ್ಸು ಎ ಖಾತಾ ಬಿ ಖಾತಾಗೆ. ಇದೊಂದು ತಿಳ್ಕೊಬಿಟ್ರೆ, ಯಾಕಂತಂದರೆ ಒಂದು ಬಿ ಖಾತಾ ಇಶ್ಯೂ ಮಾಡಬೇಕಾದ್ರೇನೇ ಕಾನೂನು ಉಲ್ಲಂಘನೆ ಮಾಡಿ ಅಂತಂದರೆ, ಇವಾಗ ಎಕ್ಸಾಂಪಲ್ ಕನ್ವರ್ಷನ್ ಮಾಡಿರ್ತಾನೆ, ಪ್ಲ್ಯಾನ್ ಅಪ್ರೂವಲ್ ಮಾಡಲ್ಲ, ಅಲ್ಲಿಗೆ ಕಾನೂನು ಉಲ್ಲಂಘನೆ ಮಾಡಿರೋದೆ ಅಲ್ವಾ. ಅದೇ ಅಪ್ರೂವ್ಡ್ ಮಾಡಿಸಿದ್ರೆ ನಿಮಗೆ ಎ ಖಾತಾ ಬಂದಿರೋದು. ಅಂಥವಕ್ಕೆ ಮಾತ್ರ ರೆವೆನ್ಯೂ ಸೈಟ್ಸ್ಗೆ ಏನಿದೆ ಅಂಥವಕ್ಕೆ ಮಾತ್ರನೇ ವಿತೌಟ್ ಅಪ್ರೂವಲ್ ಇರೋ ಅಂಥವಕ್ಕೆ ಬಿ ಖಾತಾ ಕೊಡ್ತಾರೆ, ಅಪ್ರೂವ್ಡ್ ಇರೋ ಅಂಥವಕ್ಕೆ ಎ ಖಾತಾ ಕೊಡ್ತಾರೆ. ಅದರಿಂದ ಎ ಖಾತಾ 100% ಜೆನ್ಯೂನ್. ಯಾವತ್ತೇ ತೊಗೊಳ್ಬೇಕಂದ್ರೂ ಕೂಡ ಎ ಖಾತಾ ಪ್ರಾಪರ್ಟಿನೇನೆ ಫಸ್ಟ್ ಪ್ರಿಫರ್ಡ್ ಮಾಡಿ. ಅದು ನಿಮಗೆ 100% ಜೆನ್ಯೂನಿಟಿ. ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ವಾಟ್ಸಪ್ ಆದರೂ ಮಾಡಿ, ಇಲ್ಲ ಕಮೆಂಟ್ಸ್ ಆದರೂ ಮಾಡಿ. ನಿಮಗೆ ಏನೇ ಇದ್ರೂ ಕೂಡ ನಾನು ಕ್ಲಾರಿಫೈ ಕೊಡ್ತೇನೆ. ಓಕೆ.
ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.